ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷ ಗಾದಿಗೆ ಭರ್ಜರಿ ಪೈಪೋಟಿ ಎದುರಾಗಿದೆ. ಅದರಲ್ಲೂ ಮಾಜಿ ಸಚಿವರೊಬ್ಬರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿರುವುದು ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದು, ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಆಪ್ತ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಪ್ತ ಮಂಚೇನಹಳ್ಳಿ ಪ್ರಕಾಶ್ ಮತ್ತೊಂದು ಕಡೆ ಇದ್ದು, ಈ ಇಬ್ಬರ ಬೆಂಬಲಿಗರು ತಮ್ಮ ತಮ್ಮ ನಾಯಕನ ಪರ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನ ಸ್ಥಾನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಾಗ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕಾರ ಕಾರ್ಯಕ್ರಮ ನಗರದಲ್ಲಿ ನಡೆಯಿತು. ಎಐಸಿಸಿ ವೀಕ್ಷಕ ಫಾಲಕ್ ವರ್ಮಾ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕರಿಸಿ ಅಭ್ಯರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 15ಕ್ಕೂ ಹೆಚ್ಚು ಮಂದಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಮಂಚೇನಹಳ್ಳಿ ಪ್ರಕಾಶ್, ಅಡ್ಡಗಲ್ ಶ್ರೀಧರ್, ಎಸ್ಪಿ ಶ್ರೀನಿವಾಸ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಸುಮಿತ್ರಮ್ಮ ಸೇರಿದಂತೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟದಿಂದ ಸಹನಾ ರಾಜೀವ್ಗೌಡ, ಸುಬ್ರಹ್ಮಣಿ, ಚಿಂತಾಮಣಿಯಿಂದ ಕೋದಂಡ ಹಾಗೂ ಗೌರಿಬಿದನೂರಿಂದ ಸಿಎನ್ ಪ್ರಕಾಶ್ ಸೇರಿದಂತೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ಈವರೆಗೂ ಹಲವು ಆಕಾಂಕ್ಷಿಗಳ ನಡುವೆ ಪೈಪೋಟಿ ನಡೆಯುತ್ತಿದೆ ಎನ್ನಲಾಗುತ್ತಿದ್ದರೂ ಕೊನೆ ಕ್ಷಣದಲ್ಲಿ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಹೆಸರು ಅಧ್ಯಕ್ಷ ಸ್ಥಾನದ ಅಖಾಡಕ್ಕೆ ಬಂದಿರುವುದು ಇತರ ಆಕಾಂಕ್ಷಿಗಳಲ್ಲಿ ಕುತೂಹಲ ಹಾಗೂ ಆತಂಕ ಮೂಡಿಸಿದೆ. ಮಾಜಿ ಸಚಿವರ ಹೆಸರು ಕೇಳಿಬರುತ್ತಿದ್ದಂತೆ ಜಿಲ್ಲೆಯ ಕಾಂಗ್ರೆಸ್ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳು ಶುರುವಾಗಿವೆ. ಜಿಲ್ಲೆಯಲ್ಲಿರುವ ಶಾಸಕರು ತಮ್ಮ ತಮ್ಮ ಆಪ್ತರ ಪರ ಬ್ಯಾಟಿಂಗ್ ಮಾಡುತ್ತಿರುವಾಗಲೇ ಈಗ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಹೆಸರು ಕೇಳಿಬರುತ್ತಿದ್ದಂತೆ ಶಾಸಕರ ನಡೆಗಳು ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಪರ ಬೀಳುವಂತಾಗಿದೆ. ಅಧ್ಯಕ್ಷರ ಆಯ್ಕೆ ಮಾಡಬೇಕಾದ್ರೆ ಕೆಲವು ಮಾನದಂಡಗಳನ್ನ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಗ್ರಾಸ್ ರೂಟ್ ಲೆವೆಲ್ಲಿ ನೀವು ಪಾರ್ಟಿನ ಕಟ್ತೀರಾ, ಲೀಡರ್ಸ್ನ ಕೋಆಪ್ರೇಷನ್ ಮಾಡ್ಕೊಂಡು ಹೋಗ್ತೀರಾ, ಚುನಾವಣೆ ಬಂದಾಗ ಹೇಗೆ ನಡೆಸ್ತೀರಿ, ಏನು ಸ್ಟ್ರೆಂತ್ ಕೊಡ್ತೀರಿ ಪಾರ್ಟಿಗೆ, ಗುಂಪುಗಾರಿಕೆ ಇದ್ದಾಗ ಯಾವ ಥರ ನೀವು ಇದು ಮಾಡ್ತೀರಿ, ಕಾಮನ್ನಾಗಿ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಇವತ್ತು ಕೂಲಂಕುಷವಾಗಿ ಅವರಿಗೆ ವಿವರಿಸಿದ್ದೀನಿ. ನಾವು ಮುಂದೆ ನೋಡೋಣ ಏನಾಗುತ್ತೆ. ಸರ್, ಜಿಲ್ಲೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲರ ಕನಸು 33% ರಿಸರ್ವೇಷನ್ ಮಾಡಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ನನಗೊಂದು ಅವಕಾಶ ನಮ್ಮ ವರಿಷ್ಠರು ಮಾಡಿಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಜನರ ಆ ಆಶಯದಂತೆ ಇವತ್ತು ನಾನು ಬಂದಿಲ್ಲಿ ಹಾಕ್ತಾ ಇದ್ದೀನಿ. ಒಂದು ವೇಳೆ ತಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಿಮ್ಮ ಮುಂದಿನ ನಡೆ? ನನ್ನ ಮುಂದಿನ ನಡೆ ಪಕ್ಷ ಸಂಘಟನೆ. ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಎಲ್ಲ ತಾಲೂಕಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಅದಕ್ಕೆ ಏನು ಬೇಕು ಶಕ್ತಿ ಮೀರಿ ನಾವು ಸಂಘಟನೆಯನ್ನು ಮಾಡಿ ಅವ್ರಿಗೆ ಏನು ಶಕ್ತಿ ಕೊಡಬೇಕು ಕೊಟ್ಟು ನಾವು ಕಾಂಗ್ರೆಸ್ ತರೋದಕ್ಕೆ ಸಹಾಯ ಮಾಡ್ತೀವಿ. ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಪರ ಒಲವು ವ್ಯಕ್ತಪಡಿಸಿರುವುದು ಕೂಡ ಅಧ್ಯಕ್ಷ ಸ್ಥಾನದ ಆಯ್ಕೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಯಾರಿಗೆ ಒಲಿಯಲಿದೆ ಜಿಲ್ಲಾಧ್ಯಕ್ಷ ಪಟ್ಟ? ಹಾಲಿ ಆಕಾಂಕ್ಷಿಗಳಲ್ಲಿ ಯಾರಿಗೆ ಅವಕಾಶ ಸಿಗಲಿದೆ? ಅಥವಾ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಲಿದೆಯೇ ಎಂಬುದು ಇದೀಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ.